ಇಡೀ ಕರ್ನಾಟಕದ ಎಲ್ಲ ಗ್ರಾಮೀಣ ಜನತೆಗೆ ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ. ಗ್ರಾಮ ಪಂಚಾಯಿತಿಗೆ ಬಂತು ಸಬ್ ರಿಜಿಸ್ಟ್ರಾರ್ ಆಫೀಸ್. ಹೌದು, ರಾಜ್ಯ ಸರ್ಕಾರವು ಆಸ್ತಿಗಳ ಅನುಮೋದನೆಗೆ ಗ್ರಾಮ ಪಂಚಾಯಿತಿಗಳಿಗೆ ಹಕ್ಕನ್ನು ನೀಡಿ ಮಹತ್ವದ ಆದೇಶ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಗ್ರಾಮೀಣ ಜನತೆಯು ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಕಚೇರಿಗಳಿಂದ ಕಚೇರಿಗಳಿಗೆ ಅಲೆದಾಡುವುದು ಹಾಗೂ ಆಸ್ತಿಗಳನ್ನು ನೋಂದಣಿ ಮತ್ತು ಅನುಮೋದನೆ ಪಡೆದುಕೊಳ್ಳಲು ಚಪ್ಪಲಿ ಸವೆಸಬೇಕಾಗಿತ್ತು. ಆದರೆ ಈ ಬಗ್ಗೆ ರಾಜ್ಯ ಕಂದಾಯ ಇಲಾಖೆ ಹಾಗೂ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಮಹತ್ವದ ಕ್ರಮ ತೆಗೆದುಕೊಂಡಿದ್ದು, ಇನ್ಮುಂದೆ ಗ್ರಾಮ ಪಂಚಾಯಿತಿಗಳಲ್ಲಿಯೇ ಆಸ್ತಿಗಳ ಅನುಮೋದನೆ ದೊರೆಯಲಿದೆ. ಹೌದು, ರಾಜ್ಯ ಸರ್ಕಾರ, ರಾಜ್ಯದ ಕಂದಾಯ ಇಲಾಖೆ ಹಾಗೂ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯು ಈ ರೀತಿಯಾಗಿ ಗ್ರಾಮೀಣ ಜನತೆಗೆ ಈ ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿರುವುದು ಇದು ಒಳ್ಳೆಯ ಕೆಲಸ ಅನ್ನೋದಾದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ, ಇಷ್ಟಕ್ಕೂ ತಾಲೂಕು ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಇರಬೇಕಾದ ಸಬ್ ರಿಜಿಸ್ಟ್ರಾರ್ ಆಫೀಸ್ ಗ್ರಾಮ ಪಂಚಾಯಿತಿಗೆ ಬಂತು ಅಂದರೆ ಏನೆಲ್ಲ ಬಂದಿದೆ, ಗ್ರಾಮ ಪಂಚಾಯಿತಿಯಲ್ಲಿ ಇನ್ಮುಂದೆ ಏನೆಲ್ಲ ಬದಲಾವಣೆಗಳಾಗುತ್ತಿವೆ, ಯಾವ ಆಸ್ತಿಗೆ ಯಾವ ರೀತಿಯಾಗಿ ನೋಂದಣಿ ಮತ್ತು ಯಾವ ಆಸ್ತಿಯಿಂದ ಯಾವ ಆಸ್ತಿಗೆ ವರ್ಗಾವಣೆ ಹಾಗೂ ಜಮೀನು, ಮನೆ, ಫ್ಲಾಟ್ ಅಥವಾ ಖಾಲಿ ಜಾಗ ಮತ್ತು ನಿವೇಶನಕ್ಕೆ ನೋಂದಣಿ ಅಥವಾ ಖಾತೆಗಳ ಬದಲಾವಣೆ, ಹೀಗೆ ಸಾಕಷ್ಟು ರೀತಿಯಲ್ಲಿ ರಾಜ್ಯ ಸರ್ಕಾರ ತಮ್ಮ ಸೇವೆಯನ್ನು ಸುಗಮಗೊಳಿಸುವ ಉದ್ದೇಶಕ್ಕಾಗಿ ಹಾಗೂ ಸಾರ್ವಜನಿಕರಿಗೆ ತಾಲೂಕು ಜಿಲ್ಲಾ ಆಫೀಸ್ಗಳಿಗೆ ಅಲೆದಾಟವನ್ನು ತಪ್ಪಿಸುವ ಉದ್ದೇಶಕ್ಕಾಗಿ ಸರ್ಕಾರವು ಮಹತ್ವದ ಕ್ರಮವನ್ನು ತೆಗೆದುಕೊಂಡಿದ್ದು, ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ರಾಜ್ಯದ ಗ್ರಾಮ ಪಂಚಾಯಿತಿಗಳೇ ಈ ದೇಶದ ಶಕ್ತಿ ಅನ್ನುವಂತೆ ರಾಜ್ಯ ಸರ್ಕಾರವು ಗ್ರಾಮ ಪಂಚಾಯಿತಿಗೆ ಮತ್ತಷ್ಟು ಶಕ್ತಿಯನ್ನು ನೀಡಿದೆ. ದಿನ ಬೆಳಗಾದರೆ ಸಾಕಷ್ಟು ವ್ಯಾಪಾರ ವ್ಯವಹಾರಗಳು ಗ್ರಾಮಗಳ ಮಟ್ಟದಲ್ಲಿ ಜಮೀನು ಮಾರಾಟ ಅಥವಾ ಫ್ಲಾಟ್ ಮಾರಾಟ ಅಥವಾ ಮನೆಗಳ ಮಾರಾಟ ಅಥವಾ ಖರೀದಿಗಳು ನಡೆಯುತ್ತಲೇ ಇರುತ್ತವೆ. ಇವುಗಳಿಗಾಗಿ ಜನರು ನೋಂದಣಿ ಮಾಡಿಕೊಳ್ಳಲು ಹಾಗೂ ಖಾತೆಯನ್ನು ಬದಲಾಯಿಸಿಕೊಳ್ಳಲು ತಾಲೂಕು ಮಟ್ಟದ ಕಚೇರಿಗಳು ಅಥವಾ ನೋಂದಣಿ ಇಲಾಖೆಗಳಿಗೆ ದಿನಪ್ರತಿ ಅಲೆಯಬೇಕಾಗುತ್ತದೆ. ಸರ್ಕಾರವು ಅಲ್ಲಿಯೂ ಕೂಡ ಸುಗಮ ಹಾಗೂ ಸರಳ ವ್ಯವಸ್ಥೆಗಳನ್ನು ಇತ್ತೀಚೆಗೆ ಜಾರಿಗೆ ತರುತ್ತಿದ್ದರೂ ಕೂಡ ಜನಸಂದಣಿ ಜಾಸ್ತಿ ಇರುವ ಕಾರಣಕ್ಕಾಗಿ ಇನ್ನಷ್ಟು ಸರಳೀಕೃತ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇನ್ಮುಂದೆ ಆಸ್ತಿಗಳಿಗೆ ಅನುಮೋದನೆ ನೀಡಲು ಸರ್ಕಾರವು ಅಧಿಕೃತ ಆದೇಶ ಹೊರಡಿಸಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಹಕ್ಕನ್ನು ನೀಡಿದೆ. ಗ್ರಾಮ ಪಂಚಾಯಿತಿಗಳು ಇನ್ಮುಂದೆ ಸಬ್ ರಿಜಿಸ್ಟ್ರಾರ್ ಆಫೀಸ್ನಂತೆ ಕಾರ್ಯನಿರ್ವಹಿಸಲಿದ್ದು, ಸಾಕಷ್ಟು ವ್ಯವಹಾರಗಳು ಇನ್ನು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿಯೇ ನಡೆಯಲಿವೆ. ಬನ್ನಿ, ನೀವು ಕೂಡ ಗ್ರಾಮೀಣ ಭಾಗಕ್ಕೆ ಒಳಪಟ್ಟವರಾಗಿದ್ದರೆ, ಅಂದರೆ ಹಳ್ಳಿಯವರಾಗಿದ್ದರೆ ಅಥವಾ ಹಳ್ಳಿಯಲ್ಲಿ ಜಮೀನು ಅಥವಾ ಮನೆ ಅಥವಾ ಫ್ಲಾಟ್ ಇದ್ದರೆ ತಪ್ಪದೆ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ಮುಂದೆ ಹೊಸ ಬಡಾವಣೆಗಳು, ಅಪಾರ್ಟ್ಮೆಂಟ್ಗಳು ಹಾಗೂ ಖಾತೆ ಬದಲಾವಣೆಗೆ ಸಂಬಂಧಿಸಿದ ಪ್ರಕ್ರಿಯೆಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಸುಲಭವಾಗಿ ನಡೆಯಲಿವೆ. ತಂತ್ರಾಂಶದಲ್ಲಿ ತರಲಾದ ಪ್ರಮುಖ ಬದಲಾವಣೆಗಳು: ಹೊಸ ಬಡಾವಣೆಗಳಿಗೆ ಅನುಮೋದನೆ. ಹೊಸ ಬಡಾವಣೆಗಳ ನಿರ್ಮಾಣಕ್ಕೆ ಅರ್ಜಿ ಸಲ್ಲಿಸಲು ಈಗ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಅವಕಾಶ ಕಲ್ಪಿಸಲಾಗಿದೆ. ಈವರೆಗೆ ಸಲ್ಲಿಕೆಯಾದ 2238 ಅರ್ಜಿಗಳಲ್ಲಿ 998 ಹೊಸ ಬಡಾವಣೆಗಳಿಗೆ ಪಂಚಾಯಿತಿ ಹಂತದಲ್ಲೇ ಅನುಮೋದನೆ ನೀಡಲಾಗಿದೆ. ಖಾತೆ ಬದಲಾವಣೆ ಸುಲಭ. ನಮೂನೆ 11B ಖಾತೆಗಳನ್ನು ನಮೂನೆ 11A ಖಾತೆಗಳಾಗಿ ಪರಿವರ್ತಿಸಿಕೊಳ್ಳಲು ಈಗ ಗ್ರಾಮ ಪಂಚಾಯಿತಿ ಹಂತದಲ್ಲೇ ಅರ್ಜಿ ಸಲ್ಲಿಸಬಹುದು. ಅಪಾರ್ಟ್ಮೆಂಟ್ಗಳಿಗೂ ಅವಕಾಶ. ಹೊಸ ಬಹುಮಹಡಿ ಕಟ್ಟಡಗಳ ಅರ್ಜಿ ಸಲ್ಲಿಸಲು ಇನ್ಮುಂದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ ಅವಕಾಶ ಇರಲಿದೆ. ವಿಸ್ತೀರ್ಣ ನಮೂದು ಸರಳೀಕರಣ. ಈ ಸ್ವತ್ತು ತಂತ್ರಾಂಶದ ಸಿಟಿಜನ್ ಇಂಟರ್ಫೇಸ್ ಮೂಲಕ ಅರ್ಜಿ ಸಲ್ಲಿಸುವಾಗ ಗುಂಟೆ ಮತ್ತು ಸೆಂಟ್ಸ್ಗಳಲ್ಲಿರುವ ವಿಸ್ತೀರ್ಣವನ್ನು ಚದರ ಮೀಟರ್ಗಳಿಗೆ ಪರಿವರ್ತಿಸಿ ಸುಲಭವಾಗಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ತಾಂತ್ರಿಕ ಸಮಸ್ಯೆಗಳಿಗೆ ಪರಿಹಾರ. ತಂತ್ರಾಂಶದ ಮೂಲಕ ಋಣಭಾರ ಪ್ರಮಾಣಪತ್ರ EC ಸಲ್ಲಿಸುವಾಗ ಎದುರಾಗುತ್ತಿದ್ದ ತಾಂತ್ರಿಕ ಸಮಸ್ಯೆಗಳನ್ನು ಈಗ ಸಂಪೂರ್ಣವಾಗಿ ಬಗೆಹರಿಸಲಾಗಿದೆ. ಈ ಬದಲಾವಣೆಗಳಿಂದಾಗಿ ಸಾರ್ವಜನಿಕರು ಆಸ್ತಿ ಸಂಬಂಧಿತ ಕೆಲಸಗಳಿಗಾಗಿ ತಾಲೂಕು ಅಥವಾ ಜಿಲ್ಲಾ ಕಚೇರಿಗಳಿಗೆ ಅಲೆಯುವುದು ತಪ್ಪಲಿದ್ದು, ಪಾರದರ್ಶಕ ಮತ್ತು ವೇಗದ ಸೇವೆ ದೊರೆಯಲಿದೆ ಎಂದು ಸರ್ಕಾರ ತಿಳಿಸಿದೆ.